ಧಮಾಕ, ಮತ್ತೊಂದು ಕಡೆ ಕೆಲವೊಂದು ಅವಾಂತರಗಳು. ಎರಡರ ನಡುವೆಯೂ ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ. 2023ಕ್ಕೆ ಬಾಯ್ ಹೇಳಿ 2024ಕ್ಕೆ ಅಪ್ಪಿ ತಬ್ಬಿಕೊಳ್ಳುವಂತಹ ಸಮಯಕ್ಕೆ ಇನ್ನೇನು ಕೆಲ ನಿಮಿಷಗಳಷ್ಟೇ ಬಾಕಿ ಇದೆ. ಇದರ ನಡುವಲ್ಲೇ ಎಷ್ಟೊತ್ತು ಬ್ರೇಕ್ಗಿಂತ ಮುಂಚೆ ನೋಡ್ತಾ ಇದ್ವಿ, ಒಬ್ಬ ಯುವತಿ ಈಗ ಆಲ್ರೆಡಿ ಫುಲ್ ಟೈಟ್ ಆಗಿ ಕೆಳಗೆ ಬಿದ್ದು ಪೊಲೀಸ್ ಇಲಾಖೆನ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಪಾರ್ಟಿ ತರ ಮಾಡಿ ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲ್ಕೊಳ್ಳಿ. ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗೋದು ಬೇಡ. ನಾಳೆ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೀವೇ ಹೆಡ್ಲೈನ್ಸ್ ಆಗೋದು ಬೇಡ ಅಂದ್ರೂ ಅದನ್ನೇ ಮಾಡ್ಕೊಳ್ತಿದ್ದಾರೆ. ಎನಿವೇ ಇರಲಿ, ಇನ್ನು ರಾಜ್ಯದ ಹಲವು ಕಡೆ ಹೇಗಿದೆ ಎಲ್ಲವನ್ನ ನೋಡ್ತಾ ಹೋಗೋಣ. ಹಾಗೆ ಚರ್ಚ್ ಸ್ಟ್ರೀಟಿಗೆ ಬಂದ್ವಿ. ಚರ್ಚ್ ಸ್ಟ್ರೀಟ್ನಲ್ಲಂತೂ ನಿರೀಕ್ಷೆ ಇತ್ತು ಜನ, ಬಟ್ ಇದನ್ನ ನಿರೀಕ್ಷೆ ಇತ್ತು ಅನ್ನೋದು ನಿರೀಕ್ಷೆಗೆ ನೀರು ಸೇರಿದ್ದಾರೆ ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಪ್ರಮುಖ ರಸ್ತೆಗಳಲ್ಲಿ ಅಥವಾ ಪಾರ್ಟಿ ರಸ್ತೆಗಳು ಅಂತ ಕರೆಸ್ಕೊಳ್ಳೋ ಎಲ್ಲ ರೋಡ್ಗಳಲ್ಲೂ ಕೂಡ ಜನ ಕಲ್ ಮೇಲಿಂದ ಎತ್ತಾಕಿದ್ರು ಕೆಳಗಂತೂ ಬೀಳಲ್ಲ, ಯಾರ್ಯಾರು ತಲೆ ಮೇಲೆ ಬೀಳುತ್ತೆ. ಅಷ್ಟರ ಮಟ್ಟಿಗೆ ಜನರ ಕ್ರೌಡ್ ಸೇರಿದೆ ಇಲ್ಲಿ. ಇದೀಗ ಚರ್ಚ್ ಸ್ಟ್ರೀಟ್ನ ಚಿತ್ರಣ, DJ ಲೈಟ್, ಸೌಂಡ್ ಎಲ್ಲವನ್ನ ಪಾರ್ಟಿನ ಅಥವಾ ಪಾರ್ಟಿ ಖುಷಿಯನ್ನ ಡಬಲ್ ಮಾಡ್ತಾ ಇದೆ. 2023 ನಿಧಾನಕ್ಕೆ ರಿವೈಂಡ್ ಮಾಡಿಕೊಂಡು 24ಗೆ ಕಾಲಿಡೋಕೆ ಎಲ್ಲರೂ ಕೂಡ ಸಖತ್ತಾಗಿ ಸ್ಟೆಪ್ಸ್ ಹಾಕೋದ್ರ ಮುಖಾಂತರ ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ, ಇನ್ನು ಕೆಲವರು ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ. ಒಟ್ಟು ಬೆಂಗಳೂರು ಅಂತಲ್ಲ, ಮಂಗಳೂರು ಅಂತಲ್ಲ, ಮೈಸೂರು ಅಂತಲ್ಲ, ರಾಜ್ಯದ ಮೂಲೆಯಲ್ಲೂ ಕೂಡ ಅಂದರೆ ನಾವು ನಮ್ಮ ರಾಜ್ಯದ ನೋಡ್ಕೊಳ್ಳೋಣ, ಎಲ್ಲ ಕಡೆನೂ ಪಾರ್ಟಿ ಜೋರಾಗಿದೆ, ಅದು ಬೇರೆ ವಿಷಯ. ಒಂದು ಅರ್ಧ ಗಂಟೆಗಳ ಕಾಲ ಉಳಿದಿದೆ 2024 ಅಥವಾ ನಮ್ಮ ನಮ್ಮಲ್ಲಿರೋ ಕ್ಯಾಲೆಂಡರ್ನ ಬದಲಾಯಿಸೋಕೆ, ತಿರುಗೋಕ್ಕೆ ಇನ್ನೊಂದು 34 ನಿಮಿಷಗಳ ಕಾಲ ಮಾತ್ರವಾಗಿದೆ. ಸೊ ಎಲ್ಲರೂ ಅದನ್ನು ಅವರಿಗೆ ತೋಚಿದಂತಹ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಅಂತ ತಗೊಂಡಾಗ ಬೆಂಗಳೂರಿನಲ್ಲಿ ಪ್ರತಿ ವರ್ಷವೂ ಕೂಡ ಹೀಗಿದೆ. ಜಗಮಗಿಸೋ ಲೈಟು, ಫ್ರೆಂಡ್ಸು, ಮತ್ತು ಆ ಹಾಡು, ಅಂದರೆ DJ ಮ್ಯೂಸಿಕ್ಕು, ಲೈಟಿಂಗ್ಸು, ಇವೆಲ್ಲವೂ ಒಂದು ರೀತಿ ಬೇಡ ಅಂದರೆ 2024ರ ಜೋಶಿಗೆ ನಮಗೆ ಕರ್ಕೊಂಡು ಹೋಗ್ಬಿಡುತ್ತೆ, ತಳ್ಳಿಬಿಡುತ್ತವೆ. ಆ ಜೋಶಿನಲ್ಲೇ ಜನ ಇದ್ದಾರೆ. ನಾವು ಒಂದು ಕಡೆ ರಾಜಧಾನಿಯನ್ನು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆ ಸೆಲೆಬ್ರೇಷನ್ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. MG ರೋಡ್, ಬ್ರಿಗೇಡ್ ರೋಡ್ ಮಾತ್ರ ಅಲ್ಲ, ಚರ್ಚ್ ಸ್ಟ್ರೀಟ್ ಮಾತ್ರ ಅಲ್ಲ, ಬೆಂಗಳೂರಿನ ಪಾರ್ಟಿ ರೋಡ್ಗಳಂತ ಯಾವ ತರಿಸ್ಕೊಳ್ತಾ ಇದ್ವು, ವೀಕೆಂಡ್ನಲ್ಲಿ ಯಾವ ತುಳುಕ್ತಾ ಇದ್ವು, ಅವೆಲ್ಲವೂ ಇವಾಗ ಹೊಸ ವರ್ಷದ ಪಾರ್ಟಿ ರೋಡ್ಗಳೇ ಆಗಿರ್ತವೆ. ಜೊತೆಗೆ ಮಂಡ್ಯ, ಮೈಸೂರು ಈ ಕಡೆ ಭಾಗದಲ್ಲೂ ಪಾರ್ಟಿ ಜೋರಿದೆ. ಅದರಲ್ಲೂ ಪ್ರಮುಖವಾಗಿ ಎಲ್ಲಿ ಈಗ ಈ ಓಪನ್ ಹಾಲ್ ಅಂತ ಹೇಳಿ ಕರಿತೀವಿ, ಚರ್ಚ್ ಸ್ಟ್ರೀಟ್, MG ರೋಡ್, ಇಲ್ಲಿಗೆ ಕಂಟ್ರೋಲ್ ಇರಲ್ಲ ಜನ. ಅಲ್ಲಿಗೆ ನೀವು 100 ಜನ ಸೇರಿದ್ರು ಅದು ಪಾರ್ಟಿ ಆಗುತ್ತೆ, ಅಲ್ಲಿ 10,000 ಜನ ಸೇರಿದ್ರು ಆಗುತ್ತೆ, 1,00,000 ಜನನೂ ಸೇರಿದ್ರು ಆಗುತ್ತೆ. ಹೀಗಿರುವಾಗ ಜನ ಕಂಟ್ರೋಲಿಗೆ ಸಿಗದಲ್ಲೇ ಇರೋ ರೀತಿಯಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ಈ ಸಲ ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ. ಅದು ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ. ಅಂದರೆ ತಳ್ಳಾಟ ನೂಕಾಟ ಆಗೋದು ಬೇಡ ಅಂತ ಪೊಲೀಸರಿಗೆ ಸಂದರ್ಭದಲ್ಲಿ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತಾರೆ.